ಅತ್ತೆ ಅತ್ತೆ ಏನು ಗೊತ್ತಾ, ಹೆಂಗದ್ರೂ ಧರ್ಮಸ್ಥಳಕ್ಕೆಲ್ಲ ಹೋಯ್ತಾ ಇದ್ದೀವಲ್ಲ, ನಾನು ಅನ್ಕೊಂಡೆ ಒಂದಿಷ್ಟು ಚಟ್ನಿ ನಿಪ್ಪಟ್ಟು ಕೋಡ್ಬಳೆ ಏನಾದರೂ ಮಾಡ್ಕೊಂಡು ಹೋಗೋಣ ಕಣಂತೆ. ಬಸ್ಸಲ್ಲಿ ಹೋಯ್ತಾ ಬೇಸರ ಆಯ್ತದೆ ಕಣಂತೆ, ಸುಮ್ಮನೆ ಕುತ್ಕೊಂಡು ಹೋಗೋಕ್ಕೆ ಆ ಚಕ್ಲಿ ಎಲ್ಲ ಇದ್ದರೆ ಎಲ್ಲರೂ ತಿನ್ಕೊಂಡು ಹೋಗ್ಬೋದಲ್ವೇನತ್ತೆ. ಆಮೇಲೆ ದುಡ್ಡು ಉಳಿಸ್ದಂಗೆ ಆಯ್ತದೆ. ಯಾಕೆ ಹೇಳಿ, ಈಗ ಎಲ್ಲರೂ ಮಕ್ಳಿಗೆ ಯಾರು ಬಂದರೆ ನಮ್ಗೆ ಅದು ಕೊಡಿಸಿ ಚಿಪ್ಸ್ ಕೊಡಿಸಿ ಅದು ಕೊಡಿಸಿ ಅಂತೆಲ್ಲ ಕೇಳ್ತಾರೆ. ಅಲ್ಲಿ ಎಣ್ಣೆ ಪಣ್ಣೆದೆಲ್ಲ ತಿನ್ಕೊಂಡು ಏನೇನಾದರೂ ಗಂಟ್ಲು ನೋವು ಅದು ಇದು ಮಾಡ್ಕೊತಾರೆ. ಅದ್ರ ಬದಲು ಮನೆಯಿಂದನೇ ಮಾಡ್ಕೊಂಡು ಡಬ್ಬಿ ಕಟ್ಕೊಂಡು ಹೋದರೆ ಎಲ್ಲರೂ ಅಲ್ಲೇ ತಿನ್ಕೊಬೋತಾನೆ. ಹ್ಞೂ ಕಣೆ, ಒಳ್ಳೆ ಪಿಲ್ಲನೆ ಮಾಡಿದೆ ಹೇಳು. ಇದನ್ನ ನಾನು ಪಾರ್ವತಿ ಅವತ್ತೇ ಮಾತಾಡ್ದೋ ಹಿಂಗೆ ಮಾಡೋಣ ಅಂತವ. ನಾನು ಅವಳು ಮಾತಾಡ್ಬಿಟ್ಟು ಹಂಗೆ ಮರ್ತೇ ಹೋದ ನೋಡು. ನೆನ್ನೆಸ್ತಾನೆ ರಾತ್ರಿ ಪಾರ್ವತಿನ ಕೇಳಕ್ಕೆ ಹೋಗಿದ್ನಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತವ. ಆಗ ಅವಳು ಹ್ಞೂ ಸರಿ ಕಣಕ್ಕ ನಾನು ಬರ್ತೀನಿ ಅಂತ ಅಂದ್ಲು. ಅಂದಮೇಲೆ ಅಕ್ಕ ಏನಾದ್ರು ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗೋನೇನಕ್ಕ, ಅಲ್ಲಿ ಬಸ್ ಗಿಸಲ್ಲೆಲ್ಲ ತಿನ್ಕೊಂಡು ಹೋಗೋಕೆ ಆಯ್ತದೆ ಅಂತ ಅಂದ್ಲು. ಅದಕ್ಕೆ ಉಣ್ಕೊಂಡು ಬಾರೆ ಆಯ್ತಾಗ ನಮ್ಮನೇಲೇ ಮಾಡೋಣ, ಚಕ್ಲಿ ನಿಪ್ಪಟ್ಟು ಏನಾದ್ರು ಮಾಡ್ಕೊಳ್ಳೋಣ, ಬೇಜಾರಾಗಕ್ಕಿಲ್ಲಿ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದೆ. ನೋಡಿ ಇವತ್ತು ನೀನೇ ಬಂದು ಅದನ್ನೇ ಹೇಳ್ತಾ ಇದೆಯಾ. ನಾನು ನೋಡಿ ಎಂತ ಹಾಳದವಳು ಮಾಡ್ತೇ ಬಿಟ್ಟಿದ್ದೆ ಕಣೆ. ಒಳ್ಳೇದಾಯ್ತು ಬಿಡೋ ತೆಗಿ. ಏನು ಮಾಡ್ಕೊಂಡು ಹೋಗೋಣ ಅಂತಿದ್ದೀಗ? ಅತ್ತೆ ನಾನು ಚಕ್ಲಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಕಣತ್ತೆ. ಚಕ್ಲಿ ಇದ್ರೆ ಬೇಗ ಆಯ್ತದೆ. ಅಕ್ಕಿ ಬಿಡಿಸಿದ್ದೀನಿ ಹೆಂಗವ, ಆ ಅಕ್ಕಿನ ಐತಲ್ಲ ಅದಕ್ಕೆ ಒಂದಿಟ್ಟು ಖಾರದ ಪುಡಿ ಅದು ಇದೆಲ್ಲ ಹಾಕೊಂಡು ಈಗೀಗ ಚಕ್ಲಿ ಹಿಟ್ಟೆಲ್ಲ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಯ್ತದೆ. ಅದಕ್ಕೆ ಬಿಡಿಸಿರೋ ಅಕ್ಕಿದೆ ಐತಲ್ಲ, ಇನ್ನೇನು ಹುರಿದು ಪುಡಿ ಮಾಡಿ ಬಿಡಿಸಿರೋದಲ್ವ ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟಿಗೆಲ್ಲ ಹಾಕೊಂಡು ಬಿರ್ನೆ ಮಾಡ್ಕೊಂಡ್ರೆ ಹಾಕಿಲ್ವೇನತ್ತೆ? ಹ್ಞೂ ಕಡೆ ಹಂಗೆ ಮಾಡಂತಾಗ ಅಲ್ವೇ. ಹೆಂಗೋ ಅಕ್ಕಿ ಹಿಟ್ಟು ಐತಲ್ಲ ಅದಕ್ಕೆ ಆ ಚಕ್ಲಿ ಹಿಟ್ಟು ಮಾಡಿ ಕಲಿಸ್ಬಿಡತ್ತಾಗಿ ಇಡು ಮಾಡೋಣ ತೆಗಿ ಅಲ್ವೇ. ಇಲ್ಲೇ ತಂದುಬಿಡತ್ತಾಗ ಆಚಿಕೆ ಎಲ್ಲವ ಸ್ಟವ್ ಗಿವ್ ಎಲ್ಲವ ಕೂತ್ಕೊಂಡು ಬೇಯಿಸೋಣ. ಆ ಪಾರ್ವತಿ ಬತ್ತೀನಿ ಅಂತ ಹೇಳಿದ್ಲು ನಿಮ್ಮ ಮನೆಗೆ, ಬತ್ತೀನಿ ಬೆಳಿಗ್ಗೆ ಅದೇ ತಿಂಡಿ ಮಾಡೋಣ ಅಂತ ಅಂದ್ವಲ್ಲ ನಾವು, ಅದಕ್ಕೆ ಬತ್ತೀನಿ ಅಂತ ಹೇಳಿದ್ಲು. ಏನೋ ಕಾಣೋಗಿ ಇಟ್ಟೊತ್ಕೊಂಡು ಬರಲಿಲ್ಲ. ನೋಡಂತಾಗ ಬಂದ್ರತೆಗಿ ಅವಳನ್ನ ಸೇರಿಸ್ಕೊಂಡು ಬಿರ್ಬಿರ್ನ ಮಾಡಿ ಬಿಸಾಕಣತೆಗಿ. ಇಲ್ಲ ಅಂತಂದರೆ ಆ ಸಾವಿತ್ರಿನ ಒಂದಿಟ್ಟು ಕರ್ದು ಹೋಗು. ಅವಳೇನು ತಿನ್ನೋಕ್ಕಿಲ್ವೇನು, ನಾವು ಮಾಡ್ಕೊಂಡು ಹೋದ್ರೆ ತಿಂತಳ್ತಾನೆ. ಬಂದು ಮಾಡೋಕ್ಕೇನಂತ ಅವಳಿಗೆ ಯಾವಾಗಲೂ ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ ಅವಳು. ಹೋಗಿ ಒಂದು ದಿವ್ಸ ಕರ್ಕಬಾ ಹೋಗು. ಬಂದ್ರತ್ತಾಗ ಅವಳನ್ನ ಸೇರಿಸ್ಕೊಂಡತ್ತಾಗಿ ಮಾಡಿ ಮುಗಿಸ್ಬಿಡೋಣ ಬಿರ್ಬಿರ್ನಿ. ಏನಂತೀಯ? ಹ್ಞೂ ಕಣತೆ ಹಂಗೆ ಮಾಡೋಣ. ಯಾಕೋ ಕೆಮ್ಮಪ್ಪ. ನಿಮ್ಮ ಮಾವಯ್ಯ ನೋಡಲಿ ಇನ್ನೂ ಕೆಮ್ಮು ಸರಿನೇ ಆಗಿಲ್ಲ ನಿಮ್ಮ ಮಾವಂಗೆ. ಹೋಗಿ ಒಂದಿಟ್ಟು ಆಸ್ಪತ್ರೆಗೆ ಸೋರ್ಸ್ಕೊಬರ್ರಿ ಅಂತವ. ಹೋಗೋಕ್ಕಿಲ್ಲ ಏನಿಲ್ಲ ವಜ್ಜ, ನನಗೆ ತಲೆಯೆಲ್ಲ ಕೆಡಿಸ್ತದೆ ಹಿಂಗೆ ಆಡ್ಕೊಂಡು. ಕಣತೆ ನಾನು ಹೇಳ್ದೆ ಮೊನ್ನೆ ಹೋಗಿ ಮಾವ ಆಸ್ಪತ್ರೆಗೆ ಸೋರ್ಸ್ಕೊ ಬನ್ನಿ ಅಂದರೆ ಸುಮ್ಮನಿರವು ಸರಿ ಹೋಯ್ತದೆ, ಬೆಳಿಗ್ಗೆ ಎದ್ದು ಹೋಗ್ತೀನಲ್ಲ ಅದಕ್ಕೆ ಹಂಗೆ ಕೆಮ್ಮೇನೋ ಅಂತವ ಅಂದ್ಕೊಂಡು ಹೋದ್ರು ಕಣತೆ. ಹೇಳೋ ಮಾತೆ ಕೇಳೋಕ್ಕಿಲ್ಲ ತಗೊಳ್ಳಿ ಮಾವ, ಎಷ್ಟು ಹೇಳಿದ್ರು ಅಷ್ಟೇ ಮಾವ ಹಿಂಗೆ. ಓಹೋ, ಏನೋ ಇಬ್ರು ಏನೋ ಪಂಚಾಯತಿ ಮಾಡ್ತಿರಂಗೆ ಕಾಣ್ತೀರಿ. ಏನೋ ಚಕ್ಲಿ ನಿಪ್ಪಟ್ಟು ಕೋಳ್ಬಳೆ ಅಂದಂಗೆ ಮಾತಾಡಿದ್ರಲ್ಲ, ಏನು ಸಮಾಚಾರ? ಅದೆಲ್ಲೋ ಧರ್ಮಸ್ಥಳಕ್ಕೆಲ್ಲ ಹೋಗ್ತೀವಿ ಅಂದ್ರಲ್ಲ, ಅದಕ್ಕೆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ ಹೆಂಗೆ ನನಗೆ ಗೊತ್ತಿಲ್ದಂಗೆ ಅಂತ? ಮಾವರೇ ನಿಮ್ಗೆ ಗೊತ್ತಿಲ್ದಂಗೆ ಏನು ಮಾಡೋದೈತೆ? ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಲ್ಲ ನೀವೇ ಹೇಳಿದ್ರಲ್ಲ, ಅದಕ್ಕೆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಂಡು ಹೋದ್ರೆ ಆ ಬಸ್ಸಲ್ಲೆಲ್ಲ ತಿನ್ಕೊಂಡು ಹೋಗ್ಬೋದು ಅಂತ ಕಣ್ ಮಾವರೇ ಅಷ್ಟೇ. ಅದಕ್ಕೆ ಚಕ್ಲಿ ಮಾಡೋಣ ಅಂತ ಅಂದರು ಅತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಸ್ಟವ್ ಗಿವೆಲ್ಲ ಇಲ್ಲೇ ತಗೋಬಾ, ಚಕ್ಲಿ ಮಾಡ್ಕೊಳ್ಳೋಣ ತೆಗಿ ಬಿರ್ಬಿರ್ನೇ ಇಲ್ಲೇ ಇಬ್ಬಿಬ್ರಿದ್ರೆ ಬೇಗ ಮಾಡ್ಕೋಬೋದು ಅಂತ ಅಂದರು ಕಣ್ ಮಾವರೇ. ಅದಕ್ಕೆ ತರೋಣ ಅಂತ ಹೋಯ್ತಾ ಇದ್ದೆ ಅಷ್ಟೇ. ಓಹೋ, ಹಂಗನ್ನು ವಿಷಯ ಅಲ್ಲಿ ಕಣಮ್ಮ. ಚಕ್ಲಿ ಮಾಡ್ಕೊಂಡು ಏನು ನೀವಿಬ್ಬರೇ ತಿನ್ಕೊಂಡಿರೋ, ನಮಗೂ ಒಂದಿಷ್ಟು ಕೊಟ್ಟಿರೋ. ಮನೇಲಿದ್ದವ್ರಿಗೂ ಒಂದಿಷ್ಟು ಇಟ್ಟೋಗ್ರಮ್ಮ ಚಕ್ಲಿಯಾ, ಆಮೇಲೆ ಇಬ್ಬರೇ ಮಾಡ್ಕೊಂಡು ತಿನ್ಕೊಂಡು ಹೋಗಿರಾ. ನಮಗೂ ಇಟ್ಟೋಗಿ ಮನೇಲಿ. ಒಬ್ಬನೇ ಇರ್ತೀನಿ, ಏನೇನಾದರೂ ಮಾಡ್ಕೊಂಡು ತಿಂತೀನಿ. ಚಕ್ಲಿ ಗಿಕ್ಲಿ ಇದ್ರೆ ನೆನ್ಸ್ಕೊಂಡು ತಿನ್ಬೋದು ಅಲ್ವೇ? ಸರಿ ಕಣ್ಮವರೇ, ನಿಮ್ಗೆ ಹಿಡ್ದಂಗೆ ತಗೊಂಡು ಹೋಗ್ಬಿಡ್ತೀವಿ ನಾವು. ಇಟ್ಬಿಟ್ಟು ಹೋಗಿರ್ತೀನಿ ಒಂದು ಬಾಕ್ಸಲ್ಲಿ ಮುಚ್ಚಿಟ್ಟು, ಇಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಒಳಗಡೆ ಅಡುಗೆ ಮನೇಲಿ ಇಟ್ಟರೆ ನಿಮ್ಗೆ ಗೊತ್ತಾಗಕ್ಕಿಲ್ಲ. ಇಲ್ಲಿ ಟೇಬಲ್ ಮೇಲೆ ಇಟ್ಟೋಗಿರ್ತೀನಿ, ನಿಮಗೆ ಬೇಕಾದಾಗ ಹೊಟ್ಟೆ ಹಸ್ದಾಗ ತಿನ್ಕೊಳ್ಳಿ ಮಾವರೇ, ಆಯ್ತಾ? ಸರಿಯಾಗಿದ್ದಿರ್ ಕಣ್ರಮ್ಮ ಇಬ್ರುವೆ. ಸೊಸೆನೂ ಮಾವನುವೆ. ಅಲ್ಕಣಜ ನಿಂಗೇನು ಬುದ್ಧಿ ಇದ್ದದ ಇಲ್ವಾ ಅಂತವ ನಾನು. ಇಷ್ಟು ತಿಂದಿಂದವ ಕೆಮ್ತಾ ಇದೆಯಾ, ಹೋಗಿ ಒಂಚೂರು ಆಸ್ಪತ್ರೆಗೆ ತೋರಿಸ್ಕೊಂಬ ಅಂದರೆ ತೋರಿಸ್ಕೊಂಬರಕ್ಕೆ ಹೋಗೋಕ್ಕಿಲ್ಲ, ಏನೂ ಇಲ್ಲ. ಹೇಳಿದ ಮಾತು ಕೇಳೋಕ್ಕಿಲ್ಲ. ಇಲ್ಲ ಕಷಾಯ ಮಾಡ್ಕೊಡ್ತೀನಿ ಕುಡಿಯಜ್ಜ ಅಂತ ಅಂದರೆ ಹೋಗಿ ಒಂಥರ ಆಯ್ತದೆ ಕುಡಿಯೋಕ್ಕಿಲ್ಲ ಅಂತ ಅಂತೀಯ. ಏನು ಮೋಸನ ಹೋಗೋಕ್ಕಿಲ್ಲ ನನಗೆ ಕಷಾಯ ಕುಡಿದ್ರೆ ಅಂತವ ಆರಾಗ ಬೇರೆ ತೆಗಿತೀಯ. ಇನ್ನು ಹೆಂಗೆ ಸರಿ ಓದೋದು ಅಂತವ ಕೆಮ್ಮು? ಒಂದಿಟ್ಟು ನಿಮ್ಮ ಮಗ ಕುಡಿತಾನಲ್ಲ 16 ಕುಡಿದು ಕೆಮ್ಮು ಸರಿ ಮಾಡ್ಕೊ ಫಸ್ಟು. ಅದನ್ನ ಬಿಟ್ಟು ಅಲ್ಲ ಇವಳು ನೋಡಿ ಹೇಳ್ತಾ ಇರೋದ ನೀನು ಸಾಸೆಯ ಅಂದರೆ ಹ್ಞೂ ಅಂತವ ಬಂದ್ಬಿಡ್ತಾಳೆ ಇಲ್ಲಿ. ಅಷ್ಟೊಂದು ಕೆಮ್ತವ್ರೆ ಮಾವ, ಚಕ್ಲಿ ಕೊಡೋದ ಬೇಡವಾ ಅಂತ ಹೇಳ್ತಿಲ್ಲ. ಡಬ್ಬಕ್ಕೆ ಹಾಕಿ ಟೇಬಲ್ ಮೇಲೆ ಬೇರೆ ಇಟ್ಟೋಯ್ ತಿನ್ಕೊಂಡು ಮಾವರೇ ತಿನ್ಕೊಬಿಡಿ ಅಂತೆ. ಲೈ ಸುಮಾ ನಿನ್ಗಂತೂ ತಲೆಯಲ್ಲಿ ಬುದ್ಧಿ ಇಲ್ಲ ಬಿಡಿ. ಅದೇನು ದಡ್ಡ ಹುಡುಗಿ ಅದ ಏನೋ ಅಲ್ಲ, ಅಷ್ಟೊಂದು ಕೆಮ್ತಿದ್ದೀರಲ್ಲ ಮಾವ, ನಿಮ್ಗೆ ಯಾಕೆ ಚಕ್ಲಿ ಅಂತ ಬೈಯದ್ಬಿಟ್ಟು ತಿನ್ಕೊಳ್ಳಿ ಮಾವ ಇಲ್ಲಿಟ್ಟೋಗ್ತೀನಿ ಅಂತ ಬೇರೆ ಹೇಳ್ತಾವಳೆ. ಸುಮ್ಮನೆ ಚಕ್ಲಿ ಗಿಕ್ಲಿನೂ ಏನೂ ಇಲ್ಲ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರೋದು ತೋರಿಸ್ಕೊಬಾರದು ನೀನು ಮೊದಲು. ಇಲ್ಲ ಅಂತ ಅಂದರೆ ಚಕ್ಲಿನೂ ಇಲ್ಲ, ನಿಪ್ಪಟ್ಟು ಇಲ್ಲ, ಕೋಡ್ಬಳೆನೂ ಇಲ್ಲ, ನಿನ್ಗೇನೂ ಇಲ್ಲ.
ಮನೇಲಿ ಉಪವಾಸ ಕೆಡು ಹೋಯ್ತಾ ಇದ್ದೀವಿ. ಆಮೇಲೆ ಈಗ ಬೇರೆಯಾ ಅಲ್ಲಿ ಕಬಾಬ್ ತಿನ್ನೋದು ಅದು ಇದು ಮಾಡ್ಕೊಂಡೆ ನಾವು ಹೇಳ್ತೀನಿ ಇರಲ್ಲ ಅಂತವ. ಇನ್ನೂ ಏನಾದ್ರು ಕೆಮ್ಮು ಮಾಡ್ಕೊಂಡು ಕೂತ್ಕೊಂಡೆ ನೋಡ್ಕ ಬಂದಮೇಲೆ ಆಯ್ತು ನಿನಗೆ. ಈಗಲೇ ಹೇಳ್ತಾ ಇದ್ದೀನಿ, ನಾವು ಬರೋ ಅಷ್ಟರಲ್ಲಿ ಕೆಮ್ಮು ಸಾರು ಮಾಡ್ಕೊಂಡಿರ್ಬೇಕು. ಏನು ಅಯ್ಯೋ, ಇದ್ಯಾಕೆ ಹಿಂಗೆ ಅಡುಗೆ ಮಾಡೈತಿ ನೀನು? ಹಾಂ, ಏನು ಇರಬರೋದನ್ನೆಲ್ಲ ನನಗೆ ಕೊಟ್ಟೋಗಿ ಅಂದ. ಏನೋ ಒಂದು 4 ಚೋಕ್ಲಿ ಇಟ್ಟು ಹೋಗ್ರವ ಅಂತ ಒಂದೆ. ಆಯ್ತು ಬಿಡೆ, ನೀನೇ ತಗೊಂಡೋಗಿ ತಿನ್ಕೊ. ಅಮ್ಮ ಸುಮಾ, ನಿಮ್ಮ ಅತ್ತಿಗೆ ಕೊಡವ ಎಲ್ಲವ ತಿನ್ಲಿ ಇನ್ನೊಂದಿಷ್ಟು ದಪ್ಪಕ್ಕಾಗಲಿ. ನಾನು ಯಾಕೆ ತಿನ್ನು ಸುಮ್ಮನೆ? ಯಾವ ಆಸ್ಪತ್ರೆನೂ ಬೇಡ, ನನಗೇನು ಬೇಡ, ಅದಾಗದೆ ಸರಿ ಹೋಗುತ್ತೆ. ಅಲ್ಲೊಂದಿಷ್ಟು ಸುಲ್ಸಿ ಗಿಲ್ಸಿ ಕಿತ್ಕೊಂಡು ತಿಂದರೆ ಸರಿ ಹೋಗುತ್ತೆ. ನಂದೇನು ಇವತ್ತಿನ ಕೆಮ್ಮ ಹಂಗೆ ಅಲ್ವ, ನನಗೆ ಗೊತ್ತಿಲ್ವೇ ನಿನಗೆ? ಆಸ್ಪತ್ರೆಗೆ ಬೇರೆ ಹೋಗಿ ಅಲ್ಲಿ ಬೇರೆ ದುಡ್ಡು ದಂಡ ಮಾಡ್ತಾರೆ. ಹೆಂಗವ ನೀವು ಬರೋಷ್ಟರಲ್ಲಿ ಸರಿ ಮಾಡ್ಕೊಂಡಿರ್ತೀನಿ ಹೋಗ್ರಮ್ಮಿ ಸುಮ್ಮನೆ. ಆಮೇಲೆ ಎಲ್ಲವ ಹುಷಾರಾಗಿ ಹೋಗಿ ಬರಬೇಕು. ಆಮೇಲೆ ನನಗೆ ಟೈಮ್ ಸಿಕ್ಕಿತು ಏನು ಹೇಳೋಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಮಗನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದೀರಾ. ಅವ್ನು ಬೇರೆ ಊಟ ತರಲೆ ಆಯ್ತೇನು? ಎಲ್ಲ ಹುಷಾರಾಗಿ ಹೋಗಿ ಬರ್ಬೇಕಂದ್ರವ. ಆಯ್ತಾ ಸುಮಾ? ಏನು ಕೇಳ್ತೇನೋ? ನಿಮ್ಮ ಅತ್ತ ಆಮೇಲೆ ಅಲ್ಗೋಗೋಣ ಇಲ್ಗೋಗೋಣ ಅಂತವ ಕುಣಿತಾಳೆ. ನಿಮ್ಮ ಅತ್ತೆ ಹಂಗೆ ನೀನು ಕುಣಿಬೇಡ. ಸರಿಯಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ವಾಪಸ್ ಬರಬೇಕು. ನದಿತ ಹೋಗೋಣ ಇದು ಅದು ಅಂತವೆಲ್ಲ ಕುಣಿದ್ರೆ ನಿಮ್ಮ ಅತ್ತೆ ವಾಪಸ್ ಕರ್ಕೊಬಾ ಸುಮ್ಮನೆ. ನೀನು ಹೇಳ್ಬೇಕು. ನಿಮ್ಮ ಅತ್ತಿಲ್ಲ ಅಂದ್ರೆ ಊರು ಸುತ್ಕೊಂಡು ಹಂಗೆ ಇದ್ದು ಬಿಡ್ತಾಳೆ, ಗೊತ್ತಾಗಕ್ಕಿಲ್ಲ ಅವಳಿಗೆ. ಏನು ಮಗ ಹುಷಾರು. ಯಾವಾಗಲೂ ಜೊತೆಲೇ ಕರ್ಕೊಂಡೋಗಿ ಜೊತೆಲೇ ಕರ್ಕೊಬರ್ಬೇಕು. ಕೊಯ್ ಬಿಟ್ಬಿಡೋದು ಅವನ್ನೆಲ್ಲೋ ಓಡೋಗೋದು ಹಂಗೆಲ್ಲ ಆದ್ರೆ ಆಮೇಲೆ ಹುಡ್ಕೋದು ಕಷ್ಟ ಆಯ್ತದೆ. ಈಗಲೇ ಹೇಳ್ತಿದ್ದೀನಿ ಇಬ್ರಿಗೂ. ಏನು ಗೊತ್ತಾಯ್ತೇನು ಇಬ್ರಿಗೂ? ಆಯ್ತು ಬಿಡೋಜ. ಏನು ನೀವು ಅಜ್ಜನ ಮಾತ್ರ ಮೊಮ್ಮಗ, ನಮ್ಗೇನು ಮೊಮ್ಮಗ ಅಲ್ಲ. ಏನು ಆ ಮಂಜನ ಮೇಲೆ ನೀನು ಒಬ್ಬನೇ ಪ್ರೀತಿ ಇಟ್ಟಿರೋದು ನಾವೇನು ಇಟ್ಟಿಲ್ಲ ಬಿಡು. ಓಡೋಗಪ್ಪ ಆತಗೆ ಎಲ್ಲರೂ ಅಂತ ಕಳಿಸ್ಬಿಟ್ಟು ಬಂದ್ಬಿಡ್ತೀವಿ. ಸೋರಿಯಾಗಿ ಹೇಳ್ತಿ ಕಣಜ್ಜ ನೀನುವೇ. ಅಷ್ಟೊಂದು ಪ್ರೀತಿ ಇದ್ದಾನೆ ಇಟ್ಕ ನೋಡೋಣ ಇಲ್ಲಿಯ. ನಮ್ಮ ಜೊತೆಲೇ ಕಳಿಸ್ತಿದ್ದಿ ಮತ್ತೆ ಇಲ್ಲೇ ಇಟ್ಕ. ಕರ್ಕೊಂಡು ಹೋಗು, ತಾಡ್ತವ ಕರ್ಕಬಾ. ಊಟ ತಿಂಡಿ ಎಲ್ಲ ನೋಡ್ಕ, ಒಂದಿನ ನೋಡ್ಕ, ಗೊತ್ತಾಗುತ್ತೆ ಅವಾಗ ಎಷ್ಟು ಕಷ್ಟ ಹೆಂಗಸದು ಅಂತವ ಗೊತ್ತಾಯ್ತದೆ. ಹೆಂಗಸ್ರೆಲ್ಲ ಎಷ್ಟು ಕಷ್ಟಪಡ್ತಾವ್ರ ಮಕ್ಳನ್ನ ಸಾಕಕ್ಕೆ ಅಂತವ ಗೊತ್ತಾಯ್ತದೆ ಒಂದಿನ ಆದ್ರೂ. ಏನಂತೀಯ? ಅಯ್ಯೋ, ನನ್ನ ಮೊಮ್ಮಗನ ನಾನು ನೋಡ್ಕೊಳಕ್ಕೆ ಏನು ಕಷ್ಟವೇ? ಏನು ನಿನ್ನಂಗೆ ನೋಡ್ಕೊಳ್ಳೋದು ನಾನು? ನೋಡು ಹೆಂಗೆ ನೋಡ್ಕೊತೀನಿ ಅಂತವ. ಅಷ್ಟೊಂದು ಆಗಕ್ಕಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ, ನಾನು ನೋಡ್ಕೊತೀನಿ. ಅದು ಅಲ್ದಲೆ ನನ್ನ ಮೊಮ್ಮಗೆ ಇರ್ತೀನಿ ಅಂದರೆ ನೋಡ್ರವ. ಬಿಟ್ಟು ಹೋಗ್ರಿ, ಒಂದಿನ ಅಲ್ದ್ರೆ 8 ದಿನ ಬಿಟ್ಟು ಹೋಗ್ರಿ. ಅವ್ನು ಇರ್ಬೇಕಲ್ಲ ತಲಾಟೆ. ಅವ್ನು ನೀವೆಲ್ಲ ಹೊಂಟಿದ್ದೀರಾ ಅಂದ್ರು ಅವ್ನು ಮನೇಲಿದ್ದನಾ? ನೋಡ್ರಿ ಇರ್ತೀನಿ ಅಂದ್ರೆ ಬಿಟ್ಟು ಹೋಗ್ರಿ, ನಾನು ನೋಡ್ಕೊತೀನಿ, ನನಗೇನು ತೊಂದರೆ ಇಲ್ಲ. ಆಯ್ತೇನೋ? ಈಗ ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ. ಹುಳ ಅದೇನಾಗವ ಏನೋ ಸೊಪ್ಪೆಲ್ಲ ಹಾಕ್ಬೇಕು, ಬರ್ತೀನಿ. ನೀವೇನೋ ಮಾಡ್ಕೊಳ್ರಿ ಇಬ್ರು. ಸರಿ ಕಣಜ್ಜ, ನಾನು ಒಂಚೂರು ಇತ್ಲ ಕಡೆಗೆ ಹೋಗಿ ಬರ್ತೀನಿ. ಸುಮಾ ಅಷ್ಟವು ಇವೆಲ್ಲ ತಂದಿಡವ. ಅವ್ವ ಅಲ್ಲಿ ಕಣೆ, ನಿಮ್ಮ ಅತ್ತೆ ಹೇಳಿದ್ಲು ಅಂತವ ಎಲ್ಲ ಚಕ್ಲಿನೆಲ್ಲವ ತುಂಬ್ಕೊಂಡು ಹೋಗ್ಬೇಡ, ಡಬ್ಬಕ್ಕೆ ಹಾಕಿ ಈ ಟೇಬಲ್ ಮೇಲೆ ಇಡ್ಬೇಡ. ಅವಳು ಗೊತ್ತಾಯ್ತದೆ. ಅಲ್ಲೇ ಆ ಅಡುಗೆ ಮನೇಲಿ ನೀನು ಯಾವಾಗಲೂ ಇಡ್ತೀಯಲ್ಲ ಒಂದು ಡಬ್ಬ, ಆ ಡಬ್ಬದಲ್ಲಿ ಹಾಕಿಡು, ನಾನು ಬಂದು ತಿನ್ಕೊಂತೀನಿ. ಹೇಳ್ಬೇಡ ನಿಮ್ಮ ಅತ್ತೆಗೆ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಆಮೇಲೆ ಹೇಳ್ಬಿಟ್ಟು ಹೋಗ್ಬಿಟ್ಟು ಅತ್ತೆ ಮಾವ ಹಿಂಗೆ ಕೇಳ್ತವ್ರೆ ಅಂತವ, ಗೊತ್ತಾಯ್ತೇನು? ಡಬ್ಬಕ್ಕೆ ಹಾಕಿಟ್ಟು ಹೋಗು, ನಾನು ತಿನ್ಕೊಂತೀನಿ ಕಣೆ. ಆಯ್ತೇನು? ಸರಿ ಕಣ್ಮಾವರೆ, ನಂಗೆ ಗೊತ್ತು ನೀವು ಕೇಳ್ತಿದ್ರು ನಾನು ಇಟ್ಟೋಯ್ತಿದ್ದೆ ಕಣಂತೆ. ಹೋಗಿ ಹೊಲ್ತಾವ್ ಕೆಲಸ ಐತೆ ಅಂದ್ರಲ್ಲ, ನಾವು ಚಕ್ಲಿ ಎಲ್ಲ ಮಾಡ್ಕೋಬೇಕು. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡುವೆ ನಾನು, ತಗೋ ತಿನ್ನು. ಅಯ್ಯೋ ಸಾರಿ ವೀಕ್ಷಕರೇ, ಕಜ್ಜಾಯ ಮಾಡ್ತಾಯಿಲ್ಲ, ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ಆದರೆ ಚಕ್ಲಿದು ಯಾವುದು ಹಾಡು ನೆನಪಾಗಿಲ್ಲ, ಅದಕ್ಕೆ ನಾನು ಕಜ್ಜಾಯದ ಹಾಡು ಹೇಳ್ಕೊಂಡು ಚಕ್ಲಿ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ವೀಕ್ಷಕರೇ, ಅದೇ ಖುಷಿಗೆ ಬಿರ್ಬಿರ್ನೆ ಚಕ್ಲಿ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಎಲ್ಲರೂ ಹೋಗ್ಬೇಕಾದ್ರೆ ಚಕ್ಲಿ ತಿನ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ಬೋದು ವೀಕ್ಷಕರೇ, ಅಲ್ವಾ? ಅಯ್ಯೋ ಸುಮಾ ಅಲ್ಕಣವ, ನಾನು ಬರೋ ಗಂಟು ಕಾಯ್ದಲ್ವೇ? ಒಬ್ಳೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆಯಲ್ಲ. ಅಲ್ಕಣೆ ಅರ್ಧ ಎಲ್ಲವ ಮಾಡಿ ಮುಗಿಸ್ಬಿಟ್ಟಿದೆಯಲ್ಲ ಆಗಲೇ. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಹೋದ್ನಾ. ಅಯ್ಯೋ ಅಲ್ಲಿ ಬೇರೆಯಾ ಈ ಗೌರಕ್ಕೆ ಸಿಕ್ತಾ ಅವ ಅಕ್ಕಂತ ಮಾತಾಡ್ಕೊಂಡು ಕುತ್ಕೊಳ್ಳೋಷ್ಟರಲ್ಲಿ ತಾಡನೇ ಆಗೋಯ್ತು ನೋಡು. ಅವ ಅಕ್ಕ ಅವ್ರ ಮನೇದು ಏನೇನೋ ಆ ಸಮಸ್ಯೆಯಲ್ಲಿ ಹೇಳ್ಕೊಂಡು ಕುಂತಿಂತು ಹತ್ಕೊಂಡು ಇನ್ನು ಅಯ್ಯೋ ಅಕ್ಕ ನಮ್ಮ ಮನೇಲಿ ಚಕ್ಲಿ ಮಾಡ್ಬೇಕು ನಾನು ಹೋಗ್ಬೇಕು ಅಂತಂದ್ರೆ ಇನ್ನೇನು ಅನ್ಕೋತದೆ ಏನೋ ಅಂತವ ಸುಮ್ ಕೂಂತಿದ್ದೆ ಅತ್ತಾಗಿ. ಅವ ಅಕ್ಕೊಂದು ಗೂಳ ಆಡ್ತಿರ್ತದ ಕಣೆ, ಯಾವಾಗ ನೋಡಿದ್ರು ದುಡ್ಡಿನ ಸಮಸ್ಯೆ ಅದು ಇದು ಅಂತವ. ಒಂದಿನೂ ಅವ್ರ ಮನೇಲಿ ಪರಿಹಾರ ಆಗಿದ್ದೇ ಇಲ್ಲ ಬಿಡು. ಅವ್ರ ಗಂಡ ಪೂಜಾರಿ ಆಗಿದ್ರು ನೋಡು, ಆ ಹೊತ್ತಿಂದನೂ ಹಿಂಗೆ ಆಗ್ತಿರೋದೇ ಕಣೆ ಅವ್ರ ಮನೇಲಿ. 1 ರೂಪಾಯಿ ಉಳಿಯೋದಿಲ್ಲ, 1 ರೂಪಾಯಿ ಇರೋದಿಲ್ಲ ಅಂತವ ಅದು ಇದು ಬೇಜಾರು ಮಾಡ್ಕೊಂಡು ಕೂತಿತ್ತು ಹತ್ಕೊಂಡು. ಏನು ಮಾಡ್ತೀಯ, ಬಿಟ್ಟು ಬರೋಂಗಿಲ್ಲ ಏನೂ ಇಲ್ಲ, ಹಂಗಾಗೋಯ್ತು ಪರಿಸ್ಥಿತಿ. ಗೊತ್ತಾಯ್ತು ನನಗೆ, ಇಷ್ಟೊತ್ತಾಗೋಯ್ತಲ್ಲ ಈ ಹುಡುಗಿ ಒಂದು ಮಾಡ್ತಿರ್ತದೆ ಏನೋ ಅಂತವ. ಏನು ಮಾಡೋಣ, ನಾವು ಬಿಡಲಿಲ್ಲ ತಗಿ. ತತರಿಲಿ ನಾನು ಚಕ್ಲಿನೆಲ್ಲವ ಒಳ್ದು ಕೊಡ್ತೀನಿ, ತತರಿಲಿ. ಅತ್ತೆ ಏನು ಮಾಡೋಕ್ಕಂತೆ, ನಾನೆಲ್ಲ ಮಾಡ್ಕೊತಿದ್ದೀನಿ. ನನಗೆ ಇವೆಲ್ಲ ಎಷ್ಟೊತ್ತತೆ ಬಿರ್ ಮಾಡ್ತೀನಿ. ಒಂದು ತಟ್ಟೆ ತಗೊಬನ್ನಿ ಹೋಗಿ, ಬಿಸಿ ಬಿಸಿದು ಹಾಕ್ಕೊಡ್ತೀನಿ, ತಿನ್ಕೊಂಡು ಕುತ್ಕೊಳ್ಳೋದಂತೆ. ಹಂಗೆಯಾ ಒಂದಿಟ್ಟು ನಿಪ್ಪಟ್ಟು ಮಾಡ್ಕೊಳ್ಳೋಣ ಅಂತವ ಒತ್ತಿಟ್ಟಿದ್ದೀನಿ. ನಿಪ್ಪಟ್ಟನೂ ಮಾಡ್ಬಿಡ್ತೀನಿ ಅತ್ತಾಗಿ. ಇಷ್ಟೇ ಕಣತೆ, ಇನ್ನೊಂದು 2-3 ಹಬ್ಬೆ ಆದರೆ ಆಗೋಯ್ತದೆ, ಜಾಸ್ತಿ ಏನಿಲ್ಲ. ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನು ಮಾಡ್ತೀನಿ ಕಣಂತೆ. ಹೋಗಿ ಅತ್ತೆ.
ಅಯ್ಯೋ ಹುಡುಗಿ, ನೀನು ಯಾವತ್ತಾನೆ ನನ್ನ ಕೈಲಿ ಕೆಲಸ ಮಾಡಿಸಿದ್ದು ಹೇಳು. ಯಾವಾಗಲೂ ಅತ್ತೆ ನಾನು ಒಬ್ಬಳೇ ಮಾಡ್ತೀನಿ, ಅತ್ತೆ ನಾನು ಇದನ್ನು ಮಾಡ್ತೀನಿ, ಅತ್ತೆ ನಾನು ಅದನ್ನು ಮಾಡ್ತೀನಿ ಅಂತವ ಒಬ್ಬಳೇ ಮಾಡೋದೇ ಆಯಿತು ಬಿಟ್ರೆ ನನ್ನ ಕೈಲಂತೂ ಯಾವಾಗಲೂ ಮಾಡಿಸಿಲ್ಲ ಬಿಡಿ. ಅಲ್ಲಿ ಕಣೆ ಆ ಪಾರ್ವತಿ ಬತ್ತೀನಿ ಅಂದಳು ನೋಡಿ, ಇಷ್ಟೊತ್ತು ಗಂಟೆ ಬಂದ್ಲೇನೋ, ಎಲ್ಲ ಅಡುಗೆ ಆದಮೇಲೆ ಬಂದಳೇನೋ ಅವಳು. ಯಾವಾಗಲೂ ಹಂಗೆ ಮಾಡ್ತಾಳೆ ಅವಳು. ಅವಳಾದ್ರೂ ಹೊಸಿ ಬಂದಿದ್ದಿದ್ರೆ ನಿನಗೆ ಅವಳಾದ್ರೂ ಸಹಾಯ ಮಾಡಿಕೊಡೋಳು. ನನಗೆ ಬೇರೆ ಯಾಕೆ ಕೆಳಗೆ ಕೂತ್ಕೊಂಡು ಮಾಡೋಕ್ಕಾಗಕ್ಕಿಲ್ಲ ಅಂತ ನೀನು ಮಾಡ್ಸೋಕ್ಕಿಲ್ಲ, ಏನೂ ಇಲ್ಲ. ಈ ಹುಡುಗಿ ನೋಡಿ ಬಂದ್ಲೇನು ಈ ಪಾರ್ವತಿ, ಎಲ್ಗೋದ್ಲು ಏನೋ ಕಾಣೆ ಕಣವ ಅವಳು. ವಾ ಗೌರಕ್ಕ ಇದ್ದೀರಿ ಮನೇಲಿ? ವಾ ಏನಕ್ಕ ಆಗಲಿ ಅಡುಗೆ ಎಲ್ಲ ಶುರು ಮಾಡಿಬಿಟ್ಟಿದ್ದೀರಿ? ಚೊಕ್ಲಿ ನಿಪ್ಪಟ್ಟು ಮಾಡೋಣ ಬಾರೆ ಪಾರ್ವತಿ ಅಂತ ಹೇಳ್ದರು, ಆಗಲಿ ಎಲ್ಲ ಶುರು ಮಾಡ್ಕೊಂಡು ಕೂತಿದ್ರಲ್ಲಕ್ಕೆ ನೀವೇ. ನನ್ನ ಒಂದು ಮಾತು ಕರೀಲಿ ನೋಡವ ನೀನು. ಲೇ ನಾನೇನು ಇನ್ನ ಬಯ್ಯನ ಅಂತಂದರೆ ನನಗೆ ಬಂದು ಬೈತಿದ್ದಿ, ಸೌರಿ ಹೋಗಿದ್ದಿ ಕಣಿ ನೀನು ಅಮ್ಮಣಿ. ಅಲ್ಲಿ ಕಣೆ ಬಿರ್ನೆ ಬತ್ತಿನ ಕಣಕ 8 ಗಂಟೆ ಹೆಂಗೆ ತಿಂಡಿ ಮುಗಿಸ್ಕೊಂಡು ಅಂತ ಹೋದಳು ರಾತ್ರಿ ಇದು 8 ಗಂಟೆನೇ 12 ಗಂಟೆಗೆ ಬಂದಿದ್ದೀನಿ ನೋಡು. ನಾನು ಬೇರೆ ಅಲ್ಲಿ ಆ ಅಕ್ಕ ಬೇರೆ ಗೌರಕ್ಕೆ ಇಟ್ಕೊಂಡು ಕುಂತಿತ್ತು, ಅದು ಇದು ಮಾತಾಡ್ಕೊಂಡು ನನಗೂ ಬರೋಕ್ಕಾಗಲಿಲ್ಲ. ಈ ಹುಡುಗಿ ನೋಡು ಒಂದೇ ಮಾಡ್ಕೊಂಡು ಕೂತೈತಿ ಎಲ್ಲ ಚಕ್ಲಿ ಗಿಕ್ಲಿಯ. ನನಗೆ ಬಂದ್ರೂ ಕೆಳಗೆ ಕೂತ್ಕೊಂಡು ಮಾಡೋಕ್ಕಾಗಕ್ಕಿಲ್ಲ ಕಣಿ, ಅದಕ್ಕೆ ಅರ್ಧ ಇವಳು ಮಾಡ್ಸೋಕ್ಕಿಲ್ಲ ಏನು ಕೆಲಸವ. ಅದಕ್ಕೆ ನಿನಗೆ ಬಾ ಅಂತ ಹೇಳಿರ್ಲಿಲ್ಲ ನಾನು. ನೋಡಿದ್ರೆ ಇಷ್ಟೊತ್ತಿಗೆ ಬರ್ತಾಯಿದ್ಯವ. ಎಲ್ಲ ಕೆಲಸ ಮುಗಿದ್ಮೇಲೆ ಬಂದರೆ ನೀನು ಸೂರ್ಯದಳಿದಿ ಬಿಡು, ಅದರಲ್ಲೇ ಬಂದು ನನಗೆ ಬೈತಿದ್ಯಲ್ಲೇ. ನನಗೊಂದು ಮಾತು ಹೇಳ್ದಂಗೆ ನೀವೇ ಮಾಡ್ತಿದ್ದೀರಿ ಅಂತವ. ಏ ಹಂಗಲ್ ಕಣಕ, ನಾನು 8 ಗಂಟೆಗೆ ಒಂಟ್ನಾ ಹೋಗಿ ಅತ್ತಾಗಿ ಚಕ್ಲಿ ಗಿಕ್ಲಿ ಏನಾದ್ರು ಮಾಡೋಣ ಅಂದೈತಲ್ಲ ಗೌರಕ್ಕೆ, ಏನು ಕೇಳೋಣ ಅಂತವ. ಆದರೆ ನೀನು ನನಗಿನ್ನೂ ಗ್ಯಾರಂಟಿ ಇಲ್ಲ ಅಂದಿದ್ದಲ್ಲ, ಇವತ್ತು ಮಾಡ್ತೀಯ ಏನೋ ಕಾಣೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಕಣಕ. ಬೆಳಗಿಂದ ಏನು ಕೆಲಸ ಇರಲಿಲ್ಲ ನನಗೆ, ಸುಮ್ಮನೆ ಕುಂತಿದ್ದೆ. ಆ ಕಣ್ಣದರ್ವೈ ಎಲ್ಲ ಬರ್ತಿತ್ತಲ್ಲ, ಮತ್ತೆ ಹಾಕ್ಕೊಡ್ತಾನೆ ನನ್ನ ಮಗ, ಅದು ಯಾವುದೋ ಜೀಬೈಯಲ್ಲಿ ಮತ್ತೆ ಹಾಕ್ಕೊಡ್ತಾನೆ, ಅದನ್ನು ನೋಡ್ಕೊಂಡು ಕುಂತಿದ್ದೆ ನಾನು. ನನಗೇನು ಗೊತ್ತಿತ್ತು, ಇಲ್ಲ ಅಂದಿದ್ರೆ ನಾನು ಬಂದು ಮಾಡಿಕೊಡುವೆ. ರಾತ್ರಿ ಧಾರಾವಾಹಿ ನೋಡೋಕ್ಕಾಗಿಲ್ಲ ಕಣ್ಲ ಮಗನ ಅಂತಂದನ್ನ, ಅವ್ನು ತಗೊಳ ಮಾತಾಗ ಹಾಕೊಡ್ತೀನಿ ಅಂತಂದನ್ನ, ಅದಕ್ಕೆ ಅತ್ತಾಗ ನೋಡ್ಕೊಂಡು ಕುಂತ್ಕೊಂಡ್ಬಿಟ್ಟೆ ನಾನು. ಇಲ್ಲ ಅಂತಂದರೆ ಬೇಗನೆ ಬರುವೆ. ನನಗೇನು ಗೊತ್ತು ನೀವು ಇವತ್ತೇ ಶುರು ಮಾಡಿದ್ದೀರಾ ಅಂತವ. ನಿನ್ನೆ ಇನ್ನೂ ಕೇಳಿಲ್ಲ ಕಡೆ, ಸುಮ್ಮನೆ ಕೇಳಬೇಕು ಅಂದಿದ್ದಲ್ಲ ನೀನು. ಇನ್ನೇನು ಬೆಳಗ್ಗೆ ಇನ್ನೇನು ಕೇಳಿ ಎಲ್ಲಿ ಮಾಡಿರ್ತದೆ ಅಕ್ಕ ಅಂತವ ಸುಮ್ಮನೆ ಅದೇ. ಏನಾದರೂ ಒಂದು ನೆಪ ಹೇಳ್ತಿ ಬಿಡವ ನೀನು. ಮೈಗಳಿ ಅಂತ ನೋಡು, ಅದು ನೀನೇ ಬಿಡು. ಏನಾದರೂ ಒಂದು ಹೇಳ್ತೀಯಾ, ಏನಾದರೂ ಒಂದು ಹಿಂಗೆ ಮಾಡ್ತೀಯ, ನನಗೆ ಗೊತ್ತಿಲ್ವೇನು ನಿಂದು ಹೆಂಗೆ ಆಟ ಅಂತವ. ಇರಲಿ ತಗ, ಇನ್ನೇನು ಮಾಡೋದು ಮಾಡವಳು. ಇನ್ನೇನು ಈಗ ಇನ್ನೇನು ನಾವಿಬ್ರು ಮಾತಾಡಿ ಏನು ಪ್ರಯೋಜನ ಹೇಳು. ಮಾಡ್ತಿರಲ್ಲ ಅವಳು, ನಾವಿಬ್ರು ಕಿತ್ತಾಡ್ತಿದ್ದೀವಿ ಅಷ್ಟೇ. ಅತ್ತೆ ಯಾಕತ್ತೆ ಸುಮ್ಮನೆ ಅವ್ರನ್ನ ಬೇರೆ ಬೈತಾ ಇದ್ದೀರ ನೀವು? ಏನಾಗಲ್ಲ ಸುಮ್ಮನಿರ್ರಿ. ಇಷ್ಟು ಚಕ್ಲಿ ಮಾಡಿ ನಾನೇನು ಸಾವ್ದೋಗ್ಬಿಟ್ಟನೇನು? ಮಾಡೇ ಆಗೋಯ್ತು, ಇನ್ನೇನು ಒಂದು ಸ್ವಲ್ಪ ಹೊತ್ತೈತೆ ಬಿರ್ನ ಮಾಡಿಬಿಡ್ತೀನಿ. ಪರ್ವತಕ್ಕ ನೀನೇನು ತಲೆ ಕೆಡ್ಸ್ಕೊಬೇಡ, ನಮ್ಮ ಅತ್ತ ಹಂಗೆ ಅಂತ ಗೊತ್ತಿಲ್ಲ ನಿನಗೆ. ನಡಿ ಅಲ್ಲಿ ಕುತ್ಕೊಂಡು ನಡಿ, ಸೋಫಾ ಮೇಲೆ ಬಿಸಿ ತಂದು ಕೊಡ್ತೀನಿ, ಒಂದಿಟ್ಟು ತಿನ್ನು ನೋಡು ಹೆಂಗೈತೆ ಅಂತವ. ಹೇಳು ರುಚಿ ಗೀಚಿ ಏನಾರು ಚೇಂಜ್ ಮಾಡ್ಬೇಕು ಏನು ಅಂತವ. ಈಗ ಇನ್ನೇನು ಹೇಳೇನು ಪ್ರಯೋಜನ ಇಲ್ಲ, ಎಲ್ಲ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿದ್ದದಂಗೆ ಕಾಣ್ತು ನನಗೂ. ರುಚಿ ನೋಡಿದೆ ಒಂದಿಟ್ಟು. ನೀನು ಒಂದಿಟ್ಟು ರುಚಿ ನೋಡಿ ಹೇಳುವಂದು ನಡಿ. ಒಂದು ಕಪ್ ಕಾಫಿ ಮಾಡ್ಕೊಂಬತ್ತೀನಿ, ಕುಡಿಯುವಂತೆ. ನಡಿ ಪರ್ವತಕ್ಕ, ಅಲ್ಲಿ ಕುತ್ಕೊಂಡು ನಡಿ ಪರ್ವತಕ್ಕ. ನಮ್ಮ ಅತ್ತೆ ಮತ್ತೆ ತಲೆ ಕೆಡ್ಸ್ಕೊಬೇಡಿ ನೀವು. ಹಂಗಲ್ ಕಣಮ್ಮ, ಕೊಡಮ್ಮ, ನಾನೊಂದಿಷ್ಟು ಏನಾರು ಮಾಡ್ಕೊಡ್ತೀನಿ. ಬಂದಿರೋದಕ್ಕೊಂದೆರಡು ಕೆಲಸನಾದ್ರು ಮಾಡೋಗ್ತೀನಿ. ಬಾರಕ್ಕೆ ಈ ಕಡೆ ಗೌರಕ್ಕೆ ನೀನು ಸುಮ್ಮನೆ ನಿಂತ್ಕೊಂಡು ಯಾಕಂಗೆ ಟೈಮ್ ವೇಸ್ಟ್ ಮಾಡ್ತಿರ್ತೀನಿ ನೀನು. ಈ ಕಡೆಗೆ ಬಾಯ್ಲಿ. ಈಗ ಬಂದ್ಬಿಟ್ಟು ನೋಡಿ ನನಗೆ ಜೋರು ಮಾಡ್ತೇವಳು ಇವಳು. ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ನಾನೇ ಟೈಮ. ಸಾರಿ ಕಣೆ, ಸಾರಿ ಅದಳಿದ್ಯಾ. ಬಾ ಬಾ ಆಯಿತು, ನಾನು ಹೋಗ್ತೀನಿ ಆ ಕಡೆಗೆ. ವೀಕ್ಷಕರೇ, ನಾವೇನೋ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ತಿಂಡಿ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ವೀಕ್ಷಕರೇ. ನೀವು ರಜೆ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.